ರಾಜನಾಗಬೇಕಾದ ನಾನು ಧರ್ಮ ಪರಿಪಾಲನೆಗಾಗಿ, ಪಿತೃವಾಕ್ಯ ಪರಿಪಾಲನೆ ಮಾಡೋದಕ್ಕಾಗಿ ಕಾಡಿಗೆ ಬಂದಿದ್ದೇನೆ, ವನವಾಸವನ್ನು ಅನುಭವಿಸ್ತಾ ಇದ್ದೇನೆ ಅನ್ನುವಂತಹ ಸೂಕ್ಷ್ಮವಾದ ಭಾವ ಇತ್ತು. ವಸಿಷ್ಠ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದರು. ಶ್ರೀರಾಮಚಂದ್ರ ನೇರವಾಗಿ ಆಶ್ರಮವನ್ನು ಪ್ರವೇಶ ಮಾಡಿದ. ನಡೆದಿರುವ ಪಾಠ ಪ್ರವಚನವನ್ನು ನೋಡಿ ಸಮೀಪಕ್ಕೆ ಬಂದು ಆ ವಸಿಷ್ಠ ಮಹರ್ಷಿಗಳ ಎದುರುಗಡೆ ನಿಂತುಕೊಂಡು ಕೈ ಜೋಡಿಸಿ ತಲೆಯನ್ನು ಬಾಗಿಸಿ ನಮಸ್ಕಾರ ಮಾಡಿದ. ವಸಿಷ್ಠ ಮಹರ್ಷಿಗಳು ಶ್ರೀರಾಮನನ್ನು ಸ್ವಲ್ಪ ಕೆಣಕಬೇಕು ಅಂತ ಹೇಳಿ ಯಾವುದೋ ಒಂದು ಗ್ರಂಥದ ಅಧ್ಯಯನದಲ್ಲಿ ಮಗ್ನರಾಗಿರುವಂಥ ಅವರು ಮುಖ ಮೇಲೆತ್ತಿ ಶ್ರೀರಾಮನ ಕಡೆಗೆ ನೋಡಿ, ಏ ತಮ್ಮ ಯಾರು ನೀನು ಅಂತ ಕೇಳಿ, ಯಾರು ನೀನು ಅಂತ ಕೇಳಿದ ಕ್ಷಣ ಶ್ರೀರಾಮ, ನನ್ನ ಹೆಸರು ರಾಮಚಂದ್ರ, ನನ್ನ ಹೆಸರು ಶ್ರೀರಾಮ ಅಂತ ಹೇಳಿ. ಆಗ ವಸಿಷ್ಠ ಮಹರ್ಷಿಗಳು ದೊಡ್ಡವ್ರ ಜೊತೆ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ನಾನು ಕೇಳಿದ ಪ್ರಶ್ನೆ ಏನು, ನೀನು ಹೇಳುವ ಉತ್ತರ ಏನು, ನಿನ್ನ ಹೆಸರೇನು ಅಂತ ಕೇಳಿದ್ರೆ ನೀನು ಹೇಳೋ ಮಾತು ಸರಿಯಾಗಿಲ್ಲ. ನನ್ನ ಹೆಸರು ಶ್ರೀರಾಮಚಂದ್ರ, ಆದರೆ ನಾನೇನು ಕೇಳಿದ್ದೇನೆ ಅಂದರೆ ನಿನ್ನ ಹೆಸರೇನು ಅಂತ ಕೇಳಿಲ್ಲ, ನೀನು ಯಾರು ಅಂತ ಕೇಳಿದೆ ಅಂತ ಹೇಳಿ. ರಾಮ ಅಂದ್ಕೊಂಡ ಮೊದಲಿಕ ನನ್ನ ಪರಿಚಯ ಇಲ್ಲ ಇವರಿಗೆ. ನಮ್ಮ ತಂದೆ ದಶರಥ ಮಹಾರಾಜ, ಅವನು ಇಲ್ಲಿವರೆಗೆ ರಾಜ್ಯವನ್ನು ಆಳಿರುವಂಥವನು. ಇಂಥ ಅನೇಕ ಋಷಿ ಮುನಿಗಳನ್ನು ಆಸ್ಥಾನಕ್ಕೆ ಕರೆಸಿ ಗೌರವ ಮಾಡಿದಂಥವನು. ಅವನ ಮೂಲಕ ತನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಅಯೋಧ್ಯೆಯ ಅರಸ ದಶರಥನ ಹೆಸರನ್ನು ನೀವು ಕೇಳಿರಬಹುದು. ಆ ದಶರಥ ಮಹಾರಾಜನ ಮಗ ನಾನು, ದಶರಥ ಮಹಾರಾಜ ನನ್ನ ತಂದೆ ಅಂತ ಹೇಳಿ. ಆವಾಗ ವಸಿಷ್ಠ ಮಹರ್ಷಿಗಳಂದರು, ಅಲ್ಲೋ ತಮ್ಮ, ನಾನು ನೀ ಯಾರ ಮಗ ಅಂತೂ ಕೇಳಿಲ್ಲ, ಅಥವಾ ನಿಮ್ಮ ಅಪ್ಪ ಯಾರಂತೂ ನಾನು ಕೇಳಿಲ್ಲ. ನಾನೇನು ಕೇಳೀನಿ ಅಂದರೆ ನೀ ಯಾರು ಅಂತ ಕೇಳಿ. ನೀನು ಉತ್ತರ ಏನೋ ಹೇಳಕ್ಕಂತೀಯಲ್ಲ ಅಂದರು. ಅವಾಗ ರಾಮನಿಗೆ ದಿಗ್ಭ್ರಮೆ ಆಯ್ತು. ಮೊದಲಿಗೆ ನಮ್ಮ ಅಪ್ಪಂದು ಪರಿಚಯ. ಜನಕ ಮಹಾರಾಜ ಅಂದ್ರೆ ರಾಜರ್ಷಿ ಅಂತ ಕರೆಸಿಕೊಂಡವನು. ಋಷಿಗಳ ಜೊತೆಗೆ ಅತಿ ಹೆಚ್ಚು ಒಡನಾಟ ಇರುವಂಥ ರಾಜ ಜನಕ ಮಹಾರಾಜ. ರಾಜಾನೋ ಜನಕ ರಾಘವೋ ಅಂತ. ರಾಜರಾಗಿದ್ದು ಕೂಡ ಮುಕ್ತರಾದವರಲ್ಲಿ ಜನಕ ಮತ್ತು ರಾಮನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಜನಕ ಮಹಾರಾಜ ರಾಜರ್ಷಿ, ಅವನು ಇವರಿಗೆ ಪರಿಚಯ ಇರಬಹುದು ಅಂತ ಹೇಳಿ ನೀವು ಜನಕ ಮಹಾರಾಜನ ಹೆಸರನ್ನು ಕೇಳಿರಬಹುದು. ನಿಮ್ಮಂಥ ಅನೇಕ ಋಷಿ ಮಹರ್ಷಿಗಳನ್ನು ಆಸ್ಥಾನದಲ್ಲಿಟ್ಟು ದಿನಾಲು ವಿದ್ವತ್ ಚರ್ಚೆಯನ್ನು ಮಾಡುವಂತಹ ಒಬ್ಬ ರಾಜರ್ಷಿ ಜನಕ. ಆ ಜನಕ ಮಹಾರಾಜನಿಗೆ ಒಬ್ಬಳೇ ಒಬ್ಬಳು ಮಗಳು ಸೀತೆ. ಆ ಸೀತೆಯ ಪತಿ ನಾನು ಅಂತ ಹೇಳಿದ, ಸೀತಾಪತಿ ನಾನು ಅಂತ ಹೇಳಿದ. ಅವಾಗ ವಸಿಷ್ಠ ಮಹರ್ಷಿಗಳು, ಇದನ್ಯಾರು ಕೇಳಾರೋ ನಿನ್ನ ಕಿತಾಪತಿ ಅಂದರು. ನೀನು ಯಾರ ಗಂಡ ಅಂತಲೂ ಕೇಳಿಲ್ಲ, ನಿನ್ನ ಹೆಂಡತಿ ಯಾರಂತಲೂ ನಾನು ಕೇಳಿಲ್ಲ. ನಾನು ಕೇಳಿದ್ದು ಯಾರು ಅಂದ್ರೆ ನೀ ಯಾರು, ನೀ ಯಾರು. ರಾಮನಿಗೆ ಏನು ಹೇಳಬೇಕೋ ಗೊತ್ತಾಗಿಲ್ಲ. ಒಬ್ಬ ಮನುಷ್ಯನ ಯಾರು ಅಂತ ಕೇಳಿದಾಗ ಯಾವ್ಯಾವ ರೀತಿಯಲ್ಲಿ ಹೇಳಬೇಕು ಆ ಎಲ್ಲ ರೀತಿಗಳನ್ನ ಹೇಳಿದ.
ಆದರೆ ನೀ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಅದಾಗಿರಲಿಲ್ಲ. ವಸಿಷ್ಠ ಮಹರ್ಷಿಗಳು ಅದರಿಂದ ಸಂತೃಪ್ತರಾಗಲಿಲ್ಲ. ನಾನು ಕೇಳಿದ್ದು ನೀ ಯಾರು, ನೀ ಹೇಳೋದು ಬೇರೆ ಏನೇನೋ ಹೇಳಕತ್ತಿ, ನನ್ನ ಪ್ರಶ್ನೆಗೆ ನಿನ್ನ ಉತ್ತರಕ್ಕೆ ಸಂಬಂಧನೇ ಇಲ್ಲ ಅಂತಂದಾಗ ರಾಮನಲ್ಲಿರುವಂತಹ ಸೂಕ್ಷ್ಮವಾದ ಅಹಂಕಾರವೂ ಕೂಡ ಹೊರಗೆ ಹೋಯಿತು. ಆವಾಗ ಕೇವಲ ಕೈ ಜೋಡಿಸಿ ತಲೆ ಬಾಗಿಸಿ ನಮಸ್ಕಾರ ಮಾಡಿರುವಂತಹ ರಾಮ ಉದ್ದಕ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಗುರುಗಳೇ, ನಾ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ನೀವೇ ನನಗೆ ಹೇಳಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡ. ನೀವೇ ಹೇಳಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡ. ಆಗ ವಸಿಷ್ಠ ಮಹರ್ಷಿಗಳು ಜೋರಾಗಿ ನಗ್ತಾರೆ. ನಕ್ಕು ಅವರಂತರ, ನೀನು ಬಹಳ ದೊಡ್ಡ ಪಂಡಿತ ಅಂತ ತಿಳ್ಕೊಂಡಿದ್ದೆ ನಾನು, ಮತ್ತು ಹುಚ್ಚರಾಗಿ ಮಾತಾಡ್ತೀಯಲ್ಲೋ, ನೀ ಯಾರು ಅನ್ನೋದು ನಿನಗ ಗೊತ್ತಿಲ್ಲ ಅಂದ್ರೆ ನನಗೆ ಹೆಂಗೆ ಗೊತ್ತಿರ್ತತಿ ಅಂದ್ರು. ನಿನಗ ಗೊತ್ತಿಲ್ಲ ಅಂದ್ರೆ ನನಗೆ ಹೆಂಗೆ ಗೊತ್ತಿರ್ತದ? ನನಗೆ ಹೇಳಿಕೊಡು ಅಂತ ಕೇಳ್ತೀಯಲ್ಲ ನೀನು. ಆಗ ರಾಮ ಮತ್ತೊಮ್ಮೆ ಕೈ ಮುಗಿದು, ಇಲ್ಲಿವರೆಗೆ ನೀವು ಹೇಳಿದ್ದನ್ನೆಲ್ಲ ನಾನು ಹ್ಞೂ ಅಂತೆ, ಆದರೆ ಈ ಮಾತಿಗೆ ನಾನು ಹ್ಞೂ ಅನ್ನೋದಿಲ್ಲ. ಯಾಕೆ ಅಂದರೆ ಅಕಸ್ಮಾತ್ ನಾ ಯಾರು ಅನ್ನೋದು ನಿಮಗೆ ಗೊತ್ತೇ ಇರಲಿಲ್ಲ ಅಂದ್ರೆ ಇಲ್ಲಿವರೆಗೆ ನಾನು ಹೇಳಿದ್ರೊಳಗೆ ಯಾವುದಾದ್ರೂ ಒಂದನ್ನು ನೀವು ಒಪ್ಪಿಕೊಂಡು ನನ್ನನ್ನು ಸ್ವೀಕರಿಸ್ತಿದ್ರಿ. ಆದರೆ ನಾ ಯಾರು ಅನ್ನೋದು ನಿಮಗೆ ಗೊತ್ತದ, ಅದಕ್ಕೆ ಇಲ್ಲಿ ತನಕ ನಾನು ಹೇಳಿದ್ದನ್ನು ನೀವು ಒಪ್ಕೊಳ್ಳಿಲ್ಲ. ಅಂಥ ಗೊತ್ತಿರುವಂತಹದ್ದನ್ನು ನನಗೆ ಹೇಳೋ ತನಕ ನಾವು ಹೋಗಂಗಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನಮಸ್ಕಾರ ಮಾಡಿದಾಗ ವಸಿಷ್ಠ ಮಹರ್ಷಿಗಳಂತಾರ, ನೀ ಯಾರು ಅನ್ನೋದು ನನಗೆ ಗೊತ್ತದ, ಆದರೆ ಹೇಳಕ್ಕೆ ಬರಂಗಿಲ್ಲ ಅಂದ್ರೆ. ಗೊತ್ತದ ಆದ್ರೆ ಹೇಳಕ್ಕೆ ಬರಂಗಿಲ್ಲ. ಯಾಕೆ ಹೇಳಕ್ಕೆ ಬರಂಗಿಲ್ಲ ಅಂದ್ರೆ ಅದು ಹೇಳುವ ಮಾತಲ್ಲ, ಹೇಳುವ ಮಾತು. ಪರಮಾನುಭವ ಬೋಧೆ ಹೇಳೋದು ನಿಜಗಳು ಶಿವಯೋಗಿಗಳು ಬರೀತಾರೆ. ಹೇಳುವ ಮಾತಲ್ಲ, ಅದು ಕೇಳುವ ಮಾತಲ್ಲ. ಹೇಳುವ ಮಾತಲ್ಲ, ಅದು ಕೇಳುವ ಮಾತಲ್ಲ. ಹೇಳದೆ ತಿಳಿಯದು, ತಿಳಿಯದೆ ಹೊಳೆಯದು, ಹೊಳೆಯದೆ ಇಳಿಯದು ಹೇಳುವ ಮಾತಲ್ಲ. ಹೇಳುವ ಮಾತು ಹೇಳಲಿಕ್ಕೆ ಬರೋದಿಲ್ಲ ಅದನ್ನು. ಅದಕ್ಕೆ ಉಪನಿಷತ್ಕಾರರು ಕೂಡ ಗುರೋಸ್ತು ಮೌನ ವ್ಯಾಖ್ಯಾನಂ ಶಿಷ್ಯಾಶ್ಚಿನ್ನ ಸಂಶಯ. ಗುರು ಮೌನವಾಗೇ ಉಪದೇಶ ಮಾಡಬೇಕು, ಶಿಷ್ಯ ಮೌನವಾಗೇ ಕುಳಿತು ಅದನ್ನು ಗ್ರಹಿಸಬೇಕು. ಹೇಳಕ್ಕೆ ಬರಂಗಿಲ್ಲ, ಆದ್ರೆ ತಿಳಿಸಕ್ಕೆ ಬರ್ತದೆ. ಹೇಳುತ್ತ ಮತ್ತೊಂದು ಅರಿವಿನಿಂದ ಅಂದ್ರೆ ನೇರವಾಗಿ ಹೇಳಕ್ಕೆ ಬರಂಗಿಲ್ಲ, ಆದ್ರೆ ಅದೊಂದು ವಿಶಿಷ್ಟವಾದ ರೀತಿ ಹೇಳಬೇಕಲ್ಲ. ಯಾವ ರೀತಿಯಲ್ಲಿ ಹೇಳಬೇಕು ಅಂದ್ರೆ, ಸಾಮಾನ್ಯವಾಗಿ ಒಂದು ವಸ್ತುವನ್ನು ಪರಿಚಯ ಮಾಡಿಕೊಡೋದಕ್ಕೆ 3 ದಾರಿ ಇರ್ತಾವೆ. ಎಷ್ಟು ದಾರಿ? 3 ದಾರಿ ಇರ್ತಾವೆ. ಒಂದು ವಸ್ತು ನಿರ್ದೇಶನ ರೂಪವಾಗಿರುವಂಥ ಜ್ಞಾನ, ಆಮೇಲೆ ಮತ್ತೊಂದು ಗುಣಕಥನ ಮೂಲಕತೆಯ ಜ್ಞಾನ, ಆಮೇಲೆ 3ನೇದು ಇತರ ವ್ಯಾವರ್ತಕತೆಯ ಜ್ಞಾನ ಅಂತ 3 ದಾರಿ. ಯಾವುದಾದ್ರೂ ವಸ್ತುವನ್ನು ನೀವು ತಿಳ್ಕೊಳ್ಬೇಕು ಅಂದ್ರೆ ಆ ವಸ್ತುವನ್ನು ನಿಮ್ಮ ಕಣ್ಣನ್ನು ತಗೊಂಡು ಬಂದು ತೋರಿಸಿ, ಇದೆ ನೋಡೋದು ಅಂತ ತೋರಿಸಿ ಅದ್ರ ಪರಿಚಯ ಮಾಡಿಕೊಡ್ಬೋದು, ಅದೊಂದು ದಾರಿ. ಇನ್ನು 2ನೇದು, ಆ ವಸ್ತು ನಮ್ಮ ಹತ್ರ ಇಲ್ಲ, ಆದರೆ ಆ ವಸ್ತುವಿನ ಪರಿಚಯವನ್ನು ನಾವು ಮಾಡಿಕೊಡ್ಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಆ ವಸ್ತುವಿನಲ್ಲಿರುವಂತಹ ಗುಣಲಕ್ಷಣಗಳನ್ನು ಹೇಳಿ ಆ ಮೂಲಕ ಆ ವಸ್ತುವಿನ ಪರಿಚಯವನ್ನು ಮಾಡಿಕೊಳ್ಳೋದು 2ನೇ ಪದ್ಧತಿ. ಆದರೆ 3ನೇ ಪದ್ಧತಿ ಯಾವುದು ಅಂದ್ರೆ, ಯಾವ ವಸ್ತುವನ್ನು ತಂದು ತೋರ್ಸಕ್ಕೂ ಆಗಂಗಿಲ್ಲ, ಆಮೇಲೆ ಯಾವ ವಸ್ತುವಿನಲ್ಲಿ ಗುಣಗಳು ಇಲ್ಲ, ಲಕ್ಷಣಗಳು ಇಲ್ಲ, ಯಾವುದು ನಿರ್ಗುಣವಾಗಿದೆ, ಯಾವುದು ನಿರಾಕಾರವಾಗಿದೆ, ಅದನ್ನು ಪರಿಚಯ ಮಾಡಿಕೊಡ್ಬೇಕು ಅಂದ್ರೆ ಅದನ್ನು ಹೆಂಗೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರೆ ಇತರ ವ್ಯಾವರ್ತಕತೆಯ ಜ್ಞಾನ. ಅದನ್ನು ಬಿಟ್ಟು ಉಳಿದವೆಲ್ಲವುಗಳನ್ನು ನೇತಿಗಳಿದು ಅಂದರೆ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ ಅಂತ ಹೇಳ್ತಾ 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 ಎಲ್ಲವನ್ನ
ಬದಿಗಿರಿಸಿ ಕೊನೆಗೆ ಯಾವುದು ಉಳಿತದೆಯೋ ಅದೇ ಅದು ಅಂತ ಹೇಳಿ ತಿಳಿಸಿಕೊಡೋ ಪದ್ಧತಿ ಏನದಲ್ಲ, ಅದಕ್ಕೆ ಇತರ ವ್ಯಾವರ್ತಕತೆಯ ಜ್ಞಾನ ಅಂತ ಕರ್ಕೊಂಡು ಬರ್ತಾರ. ಇದೇ ಪದ್ಧತಿಯ ಮೂಲಕನೇ ಆ ಜ್ಞಾನವನ್ನು, ಆತ್ಮತತ್ವವನ್ನು ತಿಳಿದುಕೊಳ್ಳಬೇಕಾಗ್ತದೆ ಅನ್ನುವಂಥದ್ದನ್ನು ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಉಪದೇಶವನ್ನು ಮಾಡ್ತಾರೆ. ಅದನ್ನು ಹೇಗೆ ತಿಳ್ಕೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರಾಮಾಯಣದಲ್ಲಿ ಸೀತಾ ಸ್ವಯಂವರ ನಡೆದಿತ್ತು. ಸ್ವಯಂವರಕ್ಕಿಂತಲೂ ಮೊದಲ ಶ್ರೀರಾಮನನ್ನ ಉದ್ಯಾನವನದಲ್ಲಿ ಸೀತೆ ಸಖಿಯರ ಜೊತೆಗೆ ನೋಡಿದ್ರು. ಇವನನ್ನೇ ಮದುವೆ ಆಗಬೇಕು ಅಂತ ಮನಸ್ಸಿನೊಳಗೆ ತೀರ್ಮಾನ ಮಾಡಿದ್ರು. ಸಖಿಯರ ಜೊತೆಗೂ ಕೂಡ ತನ್ನ ಮನಸ್ಸಿನ ಇಚ್ಛೆಯನ್ನು ಹಂಚಿಕೊಂಡಿದ್ರು. ಸ್ವಯಂವರಕ್ಕೆ ಎಲ್ಲ ರಾಜ ಮಹಾರಾಜರು ತಯಾರಾಗಿ ಕುತ್ಕೊಂಡಿದ್ರು. ರಾಜ ದರ್ಬಾರದಲ್ಲಿ ಅಂತಃಪುರದಲ್ಲಿ ಸೀತೆಯ ಸಖಿಯರು ಕುಳಿತುಕೊಂಡಿದ್ರು. ಅಲ್ಲೊಂದು ಚಿಕ್ಕದಾಗಿರುವಂತಹ ಕಿಟಕಿ, ಆ ಕಿಟಕಿಯ ಮೂಲಕ ರಾಜ ದರ್ಬಾರದಲ್ಲಿ ಕುಳಿತುಕೊಂಡಿರುವಂಥ ಎಲ್ಲ ರಾಜ ಮಹಾರಾಜ ಕಾಣಿಸ್ತಾ ಇದ್ರು. ಸೀತೆಯ ಗೆಳತಿ ಸಖಿಯರಿಗೆ